ನನ್ನ ಹಿಂದೆ ಏನು ಹಿನ್ನೀರು ಕಾಣ್ತಾ ಇದೆ, ನೀರಿನ ಪ್ರದೇಶ ಕಾಣ್ತಾ ಇದೆ. ಹಿನ್ನೀರು ಸಮುದ್ರಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶ, ಭಾಳಷ್ಟು ಉಪ್ಪು ನೀರಿನ ಹಿನ್ನೀರು. ಹೀಗಾಗಿ ಇದನ್ನು ಉಪಯೋಗಕ್ಕೆ ಬರೋದಿಲ್ಲ. ಇದಕ್ಕೆ ಹೊಂದಿಕೊಂಡಿರುವಂಥ ಬಾವಿಗಳೆಲ್ಲ ಈಗ ಉಪ್ಪು ನೀರಾಗಿರುವಂಥದ್ದು. ಹೀಗಾಗಿ ಅಂಬಲ್ಪಾಡಿ ಪಂಚಾಯತ್ ವ್ಯಾಪ್ತಿಯ ಕಿದಿಯೂರು ಗ್ರಾಮದಲ್ಲಿರುವಂತಹ ಸುಮಾರು 35-50 ಮನೆಗಳ ಬಾವಿಗಳ ನೀರೆಲ್ಲ ಈಗ ಉಪ್ಪಾಗಿದೆ. ಹೀಗಾಗಿ ಆ ಬಾವಿ ನೀರು ಉಪಯೋಗಕ್ಕೆ ಬರೋದಿಲ್ಲ. ಹೀಗಾಗಿ ಪಂಚಾಯತ್ನ ನೀರನ್ನೇ ಅವಲಂಬಿಸಿಕೊಂಡಿದ್ದಾರೆ ಈ ಕಿದಿಯೂರು ಗ್ರಾಮದ ನಿವಾಸಿಗಳು. ಆದರೆ ಕಿದಿಯೂರು ಕಳೆದ ವರ್ಷ ಇದ್ದಂತಹ ನೀರಿನ ಸಮಸ್ಯೆ ಈಗ ಮತ್ತಷ್ಟು ಉಲ್ಬಣ ಆಗಿರುವಂಥದ್ದು. ಕಳೆದ ವರ್ಷ ಯಾವುದೇ ಸಮಸ್ಯೆಗಳಿರಲಿಲ್ಲ. ಈ ವರ್ಷ ಜನವರಿ ಮೊದಲ ತಿಂಗಳಲ್ಲೇ ಈಗ ಆರಂಭ ಆಗಿರುವಂಥದ್ದು ನೀರಿನ ಬಹುದೊಡ್ಡ ಸಮಸ್ಯೆ. ಯಾಕಂದರೆ ಜೀವರಾಶಿಗಳಿಗೆಲ್ಲ ನೀರಿನ ಅಗತ್ಯ ಭಾಳಷ್ಟು ಇರುವಂಥದ್ದು. ಗಾಳಿ, ನೀರು ಎಲ್ಲವೂ ಕೂಡ ಭಾಳಷ್ಟು ಮುಖ್ಯ. ಆದರೆ ಈ ಭಾಗದ ನಿವಾಸಿಗಳು ನೀರಿಲ್ಲದೆ ಭಾಳಷ್ಟು ಪರದಾಡುವಂಥ ಸ್ಥಿತಿ ಇರುವಂಥದ್ದು. ನೋಡ್ತಾ ಇರ್ಬೋದು, ಇಲ್ಲೇ ಗರಡಿ ಇರುವಂಥದ್ದು. ಗರಡಿ ಪಕ್ಕದಲ್ಲೇ ಭಾಳಷ್ಟು ಮನೆಗಳಿದೆ. ಈ ಭಾಗದ ನಿವಾಸಿಗಳ ಈಗ ನೀರಿಲ್ಲದೆ ಪರದಾಡುವಂಥ ಸ್ಥಿತಿ ಎದುರಾಗಿರುವಂಥದ್ದು. ಕಳೆದ ವರ್ಷ ನೀರು ಸರಾಗವಾಗಿ ಬರ್ತಾ ಇತ್ತು. ಆದರೆ ಈ ಬಾರಿ ಪಂಚಾಯತ್ನವರು ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಅದೇನೆಂದರೆ ಮೊದಲಿದ್ದಂತಹ ನೀರಿನ ಲೈನನ್ನೇ ಕಟ್ ಮಾಡಿ ಬೇರೆ ಕಡೆ ಅದನ್ನು ತಿರುಗಿಸಿರುವಂಥದ್ದು. ಹೀಗಾಗಿ ಹೊಸ ಕಲೆಕ್ಷನ್ನಿಂದ ನೀರು ಬರ್ತಾ ಇಲ್ಲ. ಮತ್ತು ಇನ್ನೊಂದು ನೋಡೋದಾದರೆ ವಾರಾಹಿ ಎಂಬ ಕನಸನ್ನು ಕಟ್ಟಿಕೊಂಡಂತಹ ಈ ಜಿಲ್ಲಾಡಳಿತ ಇನ್ನೂ ಕೂಡ ವಾರಾಹಿ ಪೈಪ್ಲೈನಲ್ಲಿ ನೀರು ಕೂಡ ಇನ್ನೂ ಹರಿಸಿಲ್ಲ. ಹೀಗಾಗಿ ಈ ಪಂಚಾಯತ್ನಲ್ಲಿ ಈಗಾಗಲೇ ಕನೆಕ್ಷನ್ ಆಗಿರುವಂತಹ ವಾರಾಹಿ ಪೈಪ್ ಕಲೆಕ್ಷನ್ ನೀರು ಬರ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ವಾರಾಹಿ ನೀರು ಇಲ್ಲ, ಇನ್ನೊಂದು ಕಡೆ ಪಂಚಾಯತ್ನಿಂದ ಬರುವಂತಹ ನೀರು ಕೂಡ ಇಲ್ಲ. ಹೀಗಾಗಿ ಟ್ಯಾಂಕರ್ನಿಂದ ನೀರನ್ನು ತರಿಸ್ಕೊಡೋದಂದರೆ ಪ್ರತಿಯೊಬ್ಬರಿಗೂ ಟ್ಯಾಂಕರ್ನಲ್ಲಿ 600-1000 ಕೊಟ್ಟು ಪ್ರತಿನಿತ್ಯ ನೀರನ್ನು ತರಿಸ್ಕೊಡುವಂಥ ಶಕ್ತಿ ಇಲ್ಲ. ಆದರೆ ಒಂದಷ್ಟು ಉಳ್ಳವರ ಮನೆಯವರು ಏನು ಟ್ಯಾಂಕರನ್ನು ತರಿಸ್ತಾರೆ, ಆ ಟ್ಯಾಂಕರ್ನನ್ನೇ ಅವಲಂಬಿಸಿಕೊಡುವಂತಹ ಸ್ಥಿತಿ ಈ ಭಾಗದ ನಿವಾಸಿಗಳಿರುವಂಥದ್ದು. ಸುಮಾರು 40-50 ಮನೆಗಳಿದೆ. 50ಕ್ಕೂ ಹೆಚ್ಚು ಮನೆಗಳಂತ ಹೇಳ್ಬೋದು ಈ ಪಂಚಾಯತ್ ವ್ಯಾಪ್ತಿ. ಮುಖ್ಯವಾಗಿ ಕಿದಿಯೂರು ಗ್ರಾಮದಲ್ಲಿರುವಂತಹ ಈ ನಿವಾಸಿಗಳಿಗೆ ಈಗ ನೀರಿಲ್ಲ. ಹಾಗಾಗಿ ಭಾಳಷ್ಟು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಪಕ್ಕದಲ್ಲಿರುವಂಥ ಉಪ್ಪು ನೀರನ್ನು ನಾವು ಬಳಸಬೇಕಾ, ನಾವು ಈ ಊರಲ್ಲಿ ಇರಬೇಕಾ ಬೇಡವಾ ಅನ್ನುವಂತಹ ಭಾಳಷ್ಟು ಆತಂಕವನ್ನು ಈ ಭಾಗದ ನಿವಾಸಿಗಳು ವ್ಯಕ್ತಪಡಿಸಿದ್ದಾರೆ. ಪಂಚಾಯತ್ ಅಧಿಕಾರಿಗಳಿಗೆ ಕರೆ ಮಾಡಿದರೆ, ಪಂಚಾಯತ್ನ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿ ಕಾಲ್ ಮಾಡಿದರೆ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಬಿಟ್ಟರೆ ಯಾವಾಗ ಬರುತ್ತೆ, ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಿ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿಲ್ಲ. ಕೆಲವೇ ಗಂಟೆಗಳ ಕಾಲ ಒಂದು ನೀರನ್ನು ಬಿಡ್ತಾರೆ. ಅದು ಕೂಡ ತುಂಬ ಸಪೂರ ವೇಗದಲ್ಲಿ ಬಿಡ್ತಾರೆ. ಆದರೆ ಆ ನೀರು ಎಲ್ಲಿಗೂ ಸಾಕಾಗಲ್ಲ. ಅದು ಅರ್ಧ ಕೊಡಪನ ತುಂಬುವಷ್ಟರಲ್ಲಿ ನೀರು ನಿಂತು ಬಿಡುತ್ತೆ. ಹೀಗಾಗಿ ಆದಷ್ಟು ಬೇಗ ನಮ್ಮ ಗೋಳನ್ನು ಸರಿಪಡಿಸಬೇಕು. ಮುಖ್ಯವಾಗಿ ನಮಗೆ ನೀರು ಅವಶ್ಯಕತೆ ಭಾಳಷ್ಟಿದೆ. ಅದನ್ನು ಆದಷ್ಟು ಬೇಗ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪಂಚಾಯತ್ ವ್ಯಾಪ್ತಿಯ ನಿವಾಸಿಗಳು ಭಾಳಷ್ಟು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಮೂಲಕ ಭಾಳಷ್ಟು ಮಹಿಳೆಯರು ಸಂಕಷ್ಟವನ್ನು ತೋಡಿಸಿದರು. ಆದಷ್ಟು ಬೇಗ ಪಂಚಾಯತ್ನ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕನ್ನುವಂಥ ಮನವಿಯನ್ನು ಈ ಭಾಗದ ನಿವಾಸಿಗಳು ಮಾಡಿರುವಂಥದ್ದು. ಸದ್ಯ ಈ ಜನವರಿ ತಿಂಗಳಿಂದ ಈಗ ಸುಮಾರು 1-1.5 ತಿಂಗಳಾಯಿತು ನೀರು ಬರ್ತಾ ಇಲ್ಲ. ಆದಷ್ಟು ಬೇಗ ಇವತ್ತಿನಾದರೂ ಕೂಡ ಆದಷ್ಟು ಬೇಗ ನೀರಿನ ಸಮಸ್ಯೆಯನ್ನು ಸರಿಪಡಿಸಬೇಕು. ಇಲ್ಲಿ ಸಮಸ್ಯೆ ಆಗಿದೆ, ಎಲ್ಲಿ ಟೆಕ್ನಿಕಲ್ ಏನು ಸಮಸ್ಯೆ ಆಗಿದೆ ಅನ್ನೋಂಥ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನೋಡಿದರೆ ಮಾತ್ರ ಅದನ್ನು ಗೊತ್ತಾಗುವಂಥದ್ದು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.